ಈ ಹೋರಾಟದ ವೇದಿಕೆಯಲ್ಲಿರ್ತಕ್ಕಂಥ ರಾಜ್ಯದ ಪ್ರಜಾಪ್ರಭುತ್ವ ಚಳವಳಿಯ ಪ್ರಮುಖ ನಾಯಕರು ಆಗಿರುವಂತ ಕಾಮೆಡ್ ಸಿದ್ದನಗೌಡರು ಪಾಟೀಲ್ರೇ, ಪ್ರೀತಿಯ ಜ್ಯೋತಿ ಅವರೇ, ಎಐಟಿಯುಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಸಾರಿಗೆ ನೌಕರರ ನಿಗಮದ ಪ್ರಮುಖ ಸಂಘಟನೆಯ ನಾಯಕರು ಆಗಿರುವಂತ ಕಾಮೆಡ್ ವಿಜಯ್ ಭಾಸ್ಕರ್ ಅವರೇ, ಕಾಮೆಡ್ ಕೆ ಪ್ರಕಾಶ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹೋರಾಟಗಾರ ಬಂಧುಗಳೇ, ನಾನು ಯೋಚನೆ ಮಾಡ್ತಾ ಇದ್ದೆ, KSRTC ನೌಕರರು, BMTC ನೌಕರರು ತಮ್ಮ ವೇತನವನ್ನ ಹೆಚ್ಚಳ ಮಾಡ್ಕೊಳ್ಳಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾ ಅಂತ. ಯಾಕಂದ್ರೆ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯಿತಿ ನೌಕರರು, ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಈ ರೀತಿಯಲ್ಲಿ ತಿಂಗಳಾನುಗಟ್ಲೆ ಹೋರಾಟ ಮಾಡೋದು ಸಹಜ. ಯಾಕಂದ್ರೆ ಅವರುಗಳು ಸಾಧಾರಣ ಹೋರಾಟ ಮಾಡುವಾಗ ಬಹಳ ಏನೋ ಸರ್ಕಾರಕ್ಕೆ ಎಫೆಕ್ಟ್ ಆಗಲ್ಲ. ಆದರೆ ನಿಮ್ಮ ಕೆಲಸ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ದೇಹ ಅಂತೇಳಿ ತಗೊಂಡಾಗ ಆ ದೇಹದ ಮೆದುಳು ಒಂದು ನಿಮಿಷ ಏನಾದ್ರು ಕೆಲಸ ಮಾಡೋದು ನಿಂತೋದ್ರೆ ಏನಾಗುತ್ತೆ? ದೇಹ ಬಾಡಿ ಏನಾಗುತ್ತೆ? ಮೆದುಳು ಒಂದು ನಿಮಿಷ ಕೆಲಸ ನಿಲ್ಸಿದ್ರೆ ಏನಾಗುತ್ತೆ ಬಾಡಿ? ಯಾರು ಮಾತಾಡ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ಹೌದಲ್ವಾ? ಇವತ್ತು ನಮ್ಮ ರಾಜ್ಯದ KSRTC BMTC ಅಣ್ಣ ತಮ್ಮಂದರು ಒಂದು ಅರ್ಧ ಗಂಟೆ ನಾನು ಬಸ್ ಹತ್ತಲ್ಲ, ಬ್ರೇಕ್ ಹಿಡಿಯಲ್ಲ, ಟಿಕೆಟ್ ಹರಿಯಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರೆ ಏನಾಗತ್ತೆ? ಏನಾಗತ್ತೆ? ಆ ರೀತಿಯ ಶಕ್ತಿ ಇರ್ತಕ್ಕಂಥ ನಿಮ್ಮನ್ನ ಯಾಕಿವತ್ತು ಸರ್ಕಾರ ಶಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ನಡೆಸ್ತಾ ಇದೆಯಾ? ಅಥವಾ ನಿಮಗಿನ್ನೂ ಕೂಡ ಕೋಪ ಬರಲಿಲ್ಲ, ಸಂಪೂರ್ಣವಾಗಿ ಕೋಪ ಬರ್ಸಿದ ಮೇಲೆ ಆಮೇಲೆ ನಾನೇನಾದ್ರೂ ಕೂಡ ಮಾತುಕತೆ ಮಾಡಬೇಕು ಅಂತೇಳಿ ಪ್ರಯತ್ನ ನಡೆಸ್ತಾ ಇದೆಯಾ ಅಂತೇಳಿ ನನಗಂತೂ ಗೊತ್ತಾಗಿಲ್ಲ. ಇದು ಸರಿಯಾದಂತ ವಿಧಾನ ಅಲ್ಲ. ಯಾವುದೇ ಒಬ್ಬ ಕಾರ್ಮಿಕ ತನ್ನ ದುಡಿಮೆಗೆ ತಕ್ಕನಾದಂತ ತನ್ನ ಹಕ್ಕನ್ನ ಪಡಿಲಿಕ್ಕೆ ತನ್ನ ಸಂಬಳವನ್ನ ಕಳ್ಕೊಂಡು ಎಸ್ಮಾವನ್ನ ಹಾಕಿಸ್ಕೊಂಡು ಇಲ್ಲಿ ಬಂದು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬರಬಾರದು. ಆದ್ರೂ ಬಂದಿದೆ. ನಾವು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಈ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದೆ. ಇವ್ರೇನು ಕೂಡ ಮಾಡ್ತಾ ಇಲ್ಲ, ಜನರನ್ನ ವಿಭಜನೆ ಮಾಡೋ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರನ್ನ ಮನೆಗೆ ಕಳಿಸಿದ್ರು ಕರ್ನಾಟಕ ರಾಜ್ಯ ಜನ, ನಾವು ನೀವೆಲ್ಲ ಸೇರ್ಕೊಂಡು. ಇವ್ರು ಆ ರೀತಿ ಅಲ್ಲ ಅಂತ ಅನ್ಕೊಂಡಿದೀವಿ ನಾವು. ಇವ್ರು ಆ ರೀತಿಯಲ್ಲಿ ಅಲ್ಲ, ನಮ್ಮ ಹಕ್ಕುಗಳನ್ನ ಕಾಪಾಡ್ತಾರೆ, ಆಯ್ತಾ, ನಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಒಂದು ಪತ್ರಿಕಾ ಪ್ರಕಟಣೆ ಮತ್ತು ಸರ್ಕಾರಿ ಆದೇಶ ಎರಡೂ ಕೂಡ ಬಂದಿದೆ. ಮಾನ್ಯ ಸಚಿವರು ಈ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಏನಿದೆ ಈ ಪ್ರಕಟಣೆಯಲ್ಲಿ? ನಮಗೆ ಆಗಬೇಕಾಗಿರುವ ವೇತನ ಒಪ್ಪಂದ 2025ಕ್ಕೆ ಕೊಡುವ ಬದಲಿಗೆ 24 ಅಂತ ಹೇಳ್ತಾರೆ. ಸರ್, 24 ಕೊಡುವ ಒಪ್ಪಂದ 25 ಅಂತ ಹೇಳ್ತಾರೆ. ಉಲ್ಟಾ ಹೇಳಿದೆ ನಾನು. 24ಕ್ಕೆ ಕೊಡಬೇಕಾದ ಒಪ್ಪಂದ 25 ಅಂತ ಹೇಳ್ತಾರೆ. ಏನ್ ಸ್ವಾಮಿ? ಬಾಕಿ ವೇತನ 36 ತಿಂಗಳು ಕೊಡಬೇಕಾಗಿರೋದು, ಆಯ್ತಾ, 36 ತಿಂಗಳು 38 ತಿಂಗಳು ಕೊಡಬೇಕಾಗಿರೋದು, ಅದರಲ್ಲೂ ಕೂಡ ಬಾಕಿ ಅಂತ ಹೇಳ್ತಾರೆ. ನಾವ್ ಹೇಳೋದು ನಿಜ ಹೇಳಿ. ನಿಮ್ಮ ಹತ್ರ ಹಣ ಇಲ್ವಾ? ಒಪ್ಕೊಳ್ತೀರಾ? ಹಣ ಇಲ್ಲ ಅಂತ ಒಪ್ಕೊಳ್ತೀರಾ? ರೆಡಿ ಇಲ್ಲ. ಯಾಕೆ? ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಕಾರ್ಮಿಕರ ಪಾಲಿನ ಹಣವನ್ನ ವೇತನ ಭತ್ಯೆಗಳಿಗೆ ಕೊಡಬೇಕಾಗಿರುವ ಹಣ ಕೊರತೆ ಇಲ್ಲ. ಕೊರತೆ ಇರೋದೆಲ್ಲಿ ಅಂದ್ರೆ ಸರ್ಕಾರದ ಪರಿಕಲ್ಪನೆಯಲ್ಲಿ, ಸರ್ಕಾರ ಮಾಡುವ ಯೋಚನೆಯ ವಿಧಾನದಲ್ಲಿ, ಸರ್ಕಾರಕ್ಕೆ ಕೊಡ್ತಾ ಇರ್ತಕ್ಕಂಥ ಅಡ್ವೈಸಿಂಗ್ ಅಲ್ಲಿ
ಇವತ್ತು ಈ ಸಮಸ್ಯೆಗಳಿದಾವೆ. ಏನು ಸರ್ಕಾರದ ಪರಿಕಲ್ಪನೆ? ಮಾತಕ್ಕೆ ಮುಂಚೆ ಅವ್ರು ಹೇಳ್ತಾರೆ, ಯಾವಾಗ ನೋಡಿದ್ರು ಇವರು ವೇತನ ಬೇಕು ಅಂತ ಹೋರಾಟ ನಡೆಸ್ತಾರೆ. ಓಕೆ, ನಾವು ನಡೆಸಲ್ಲ, ಹೋರಾಟ ನಡೆಸಲ್ಲ. ನಮಗೇನ್ ಕೊಡ್ಬೇಕು ಅದನ್ನ ಕೊಟ್ಬಿಡಿ, ನಮಗೇನ್ ಕೊಡ್ಬೇಕು ಅದನ್ನ ಕೊಟ್ಬಿಡಿ. ಅವಾಗ ಯಾಕೆ ನಾವು ಹೋರಾಟ ಮಾಡ್ತೀವಿ? ವೇತನ ಯಾಕೆ ಕೊಡ್ಬೇಕು? ಈ ದೇಶದ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಿರಲ್ಲ ನೀವು. ಯಾವಾಗ್ಲಾದ್ರೂ ನೋಡಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಇವತ್ತಿನ ನಮ್ಮ ರಾಜ್ಯದಲ್ಲಿರುವಂತ ಮಂತ್ರಿಗಳು ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡಿರುವಷ್ಟು ಬೇರೆ ಯಾರು ಮಾತಾಡಿದಾರ? ಅದ್ರಲ್ಲಿ ಇಲ್ವಾ? ನಮಗೆ ಒಂದು ಘನತೆಯ ಬದುಕನ್ನ ಖಾತ್ರಿ ಪಡಿಸ್ಬೇಕನ್ನೋದು ನಮ್ಮ ದೇಶದ ಸಂವಿಧಾನದಲ್ಲಿ ಇಲ್ವಾ? ನಮಗೆ ಬೆಲೆ ಏರಿಕೆಯ ಆಧಾರದಲ್ಲಿ ನಮ್ಮ ವೇತನಗಳ ಹೆಚ್ಚಳ ಆಗಬೇಕು ಅನ್ನೋದು ನಮ್ಮ ಹಕ್ಕಲ್ವಾ? ಈ ಹಕ್ಕುಗಳನ್ನ, ಸಂವಿಧಾನದ ಬಗ್ಗೆ ಮಾತಾಡುವಂತ ನೀವು ಅದರಲ್ಲಿ ಬರ್ದಿರ್ತಕ್ಕಂಥ ಜನತೆಯ ಬದುಕಿನ ಕಲ್ಯಾಣದ ಬಗ್ಗೆ ಖಾತ್ರಿ ಪಡಿಸಬೇಕಾಗಿರುವಂತ ವಿಚಾರಗಳ ಬಗ್ಗೆ ಗೊತ್ತಿಲ್ಲ, ದುಡ್ಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರಿಕಲ್ಪನೆಯಲ್ಲಿ ವ್ಯತ್ಯಾಸಗಳಿದಾವೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸಗಳಿದಾವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ಇವತ್ತು ಕೇಳ್ತಾ ಇರುವಂತದ್ದು, ಈ 1 ವರ್ಷಕ್ಕೆ ಏನು ನಮಗೆ ಅಗ್ರಿಮೆಂಟ್ ನೀವು ಬಾರ್ಗೇನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಬಾರ್ಗೇನ್ ಮಾಡಕ್ ಹೋಗ್ಬೇಡಿ. ಸರ್ಕಾರ ಅನ್ನೋದು ಒಂದು ಮಾಡೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಮಾಡೆಲ್ ಮ್ಯಾನೇಜ್ಮೆಂಟ್ ಅಂತ ಹಂಗಾಗೇನೆ ಕಾರ್ಮಿಕ ಇಲಾಖೆಯನ್ನ ಮಾಡಿ ಅಲ್ಲಿ ಖಾಸಗಿ ಮಾಲೀಕರ ಮೇಲೆ ನೀವು ಏನು ಕಾನೂನುಗಳನ್ನ ಚಲಾವಣೆ ಮಾಡಿಸ್ತೀರಿ, ಅದೇ ಕಾನೂನುಗಳು ನಿಮಗೂ ಕೂಡ ಅನ್ವಯ ಆಗಬೇಕು, ಸಾರಿಗೆ ಇಲಾಖೆಗೂ ಕೂಡ ಅನ್ವಯ ಆಗಬೇಕು. ಇಲ್ಲೂ ಕೂಡ ನೀವು ಈ ಅಗ್ರಿಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಜನ ಏನ್ ಕೇಳ್ತಾ ಇದ್ದಾರೆ, ನಾವು ಬಹಳ ಏನು ಕೇಳ್ತಾ ಇಲ್ಲ. ನಾನು ಕೇಳಿದೆ ಕಮೆಂಟ್ ಎಷ್ಟು ಪರ್ಸೆಂಟೇಜು ಅಂತ, ಆಯ್ತಾ, ಇನ್ನೂ ಕೂಡ ಚರ್ಚೆಯಲ್ಲಿದೆ ಅಂತ ಹೇಳ್ತಾ ಇದ್ರು. ಮೊನ್ನೆ ತಾನೇ ನಮ್ಮ ರಾಜ್ಯದ ಎಲೆಕ್ಟ್ರಿಸಿಟಿ ಇವರು ಕೂಡ ಇದನ್ನ ಸ್ಟ್ರೈಕ್ ಮಾಡಿದಾಗ ಸುಮಾರು ಒಂದು 25-26% ಅವರಿಗೆ ಇನ್ಕ್ರೀಸ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರಿಗೆ ಇನ್ಕ್ರೀಸ್ ಅನ್ನ ಕೊಟ್ಟಿದ್ದಾರೆ, ಆಯ್ತಾ. ಸೊ ಅದೇ ರೀತಿ ಒಳಗಡೆ ಇಲ್ಲೂ ಕೂಡ ಬೆಲೆ ಏರಿಕೆಯ ಆಧಾರದಲ್ಲಿ, ನಮ್ಮ ಶ್ರಮದ ಆಧಾರದಲ್ಲಿ ಇವತ್ತು ನಮಗೆ ವೇತನ ಹೆಚ್ಚಳಗಳನ್ನ ಮಾಡಬೇಕು ಅಂತ ಹೇಳಿ ನಾವಿವತ್ತು ಕೇಳ್ತಾ ಇರುವಂತದ್ದು. ಪುಗಸಟ್ಟೆ ಅಲ್ಲ. ಸೊ ಈಗ ಹಿಂಬಾಕಿ ಕೊಡೋದ್ರಲ್ಲಿ ಏನ್ ನಿಮಗೆ ಉಳಿತಾಯ ಆಗತ್ತೆ? ಈ ಆರ್ಡರ್ ಅಲ್ಲಿ ಹೇಳಿದ್ದಾರೆ ಗ್ರಾಜ್ಯುಟಿಗೆ 200 ಕೋಟಿ ರೂಪಾಯಿ ಕೊಡಬೇಕು, ಅದು ಕೂಡ ನಮಗೆ ಕೊಡೋಕ್ ಆಗ್ತಿಲ್ಲ ಅಂತ. ಇಂಥ ಬಡತನ ಬಂದಿದ್ಯಾ? ಒಬ್ಬ ಕಾರ್ಮಿಕ 60 ವರ್ಷದ ತನಕ ತನ್ನ ಬೆವರನ್ನ ಸಂಸ್ಥೆಗೆ ಸುರಿಸಿ ಈ ವ್ಯವಸ್ಥೆಗೆ ಒಂದು ಸೇವೆಯನ್ನ ಮಾಡಿ ಇವತ್ತು ರಿಟೈರ್ಡ್ ಆಗಿ ಆ ಹಿಂಬಾಕಿಯನ್ನ, ಗ್ರಾಜ್ಯುಟಿ ಹಣವನ್ನು ಕೂಡ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇದೆ? ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವ ರೀತಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇದೆ ಅನ್ನುವಂಥದ್ದನ್ನು. ಮತ್ತೆ ಇದೇ ಆರ್ಡರ್ ಹೇಳ್ತಾರೆ ಪ್ರತಿನಿತ್ಯ ಬರುವಂತ ಆದಾಯದ ಒಳಗಡೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಅನ್ನೋದನ್ನು ಕೂಡ ಅವರು ಇದ್ರೊಳಗಡೆ ಮೆನ್ಷನ್ ಮಾಡಿದ್ದಾರೆ. ಈ ಆರ್ಡರ್ ಅಲ್ಲಿ ಹೇಳಿದ್ದಾರೆ. ಏನ್ ಹೇಳ್ತಾರೆ? 34.50% ಅಷ್ಟು ಡೀಸೆಲ್ ವೆಚ್ಚ ಹೋಗುತ್ತೆ ಪ್ರತಿದಿನದ ಆದಾಯದಲ್ಲಿ, 46.37% ಅಷ್ಟು ಸಿಬ್ಬಂದಿ ವೆಚ್ಚ ಹೋಗುತ್ತೆ ಅಂತ ಹೇಳ್ತಾರೆ. ಟೋಟಲ್ ಹೋಗೋದು 80.87%. ಉಳಿದಿದ್ದು ಅವರ ಇಡೀ ಮ್ಯಾನೇಜ್ಮೆಂಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬಳಸ್ತಾ ಇದೀವಿ ಅಂತ. ಇದರ ಪ್ರಕಾರ ನಿಮಗೆ ಕೊಡುವಂತ ಸಂಬಳಕ್ಕೆ ದೋಖ ಇಲ್ಲ. ಅವ್ರು ಹೇಳಿದ ಲೆಕ್ಕ ಪ್ರಕಾರವೇ ದೋಖ ಇಲ್ಲ. ದೋಖ ಇದ್ರೂ ಕೂಡ ಎಲ್ಲಿಂದ ಬಂದಿದೆ ದೋಖ? ಯಾಕೆ ಮೆಜೆಸ್ಟಿಕ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಗಳನ್ನ ಬೆಂಗಳೂರಿನ ಇಡೀ ಸುತ್ತಮುತ್ತ ಎಲ್ಲ ಡಿಪೋಗಳನ್ನ ಕಟ್ಸುತ್ತಾ ಇದ್ದೀರಾ? ಯಾಕೆ ಎಲ್ಲ ಕಡೆಯಲ್ಲಿ ಕೂಡ ಹೊಸ ಬಸ್ ಸ್ಟ್ಯಾಂಡ್ ಗಳನ್ನ ಶಿಫ್ಟ್ ಮಾಡ್ತಾ ಇದ್ದೀರಾ? ಏನಾಗಿದೆ ಅದರಿಂದ? ನೀವ್ ಹೇಳಿದ್ದು ಇದು ಟ್ರಾಫಿಕ್ ಬಹಳ ಆಗತ್ತೆ, ಆಂಧ್ರದವ್ರು ಆ ಕಡೆ ಹೋಗ್ಬೇಕು, ತಮಿಳ್ನಾಡವ್ರು ಈ ಕಡೆ ಹೋಗ್ಬೇಕು, ಇದೇ ಹೆಸರಿನಲ್ಲಿ ನೀವು ಬಸ್ ಸ್ಟ್ಯಾಂಡ್ ಗಳನ್ನ ಶಿಫ್ಟ್ ಮಾಡಿದ್ರಿ. ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಆಗಿದ್ಯಾ? ಕಡಿಮೆ ಆಗಿದ್ಯಾ? ಅದಕ್ಕೆ ಎಷ್ಟು ಹಣ ವ್ಯಯ ಮಾಡಿದ್ರೆ, ಎಷ್ಟು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರೆ ಅದಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು? ಯಾಕೆ? ನಿಮಗೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ, ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ಪರ್ಸೆಂಟೇಜ್ ಬರುತ್ತೆ, ಬೇರೆ ಇನ್ನೇನ್ ಬರಲ್ಲ. ಅದರ ಮೈಂಟೆನೆನ್ಸ್
ಮತ್ತೆ ಅಲ್ಲೇ ಕಕ್ಕಸ್ ಅಲ್ಲೇ ಉಚ್ಚ ಎಲ್ಲ ಅಲ್ಲೇ ನಿಂತಿರುತ್ತೆ, ಮೈಂಟೆನೆನ್ಸ್ ಇರಲ್ಲ. ಮತ್ತೆ ಹೇಳ್ತಾರೆ ದುಡ್ಡಿಲ್ಲ ಅಂತ. ಇರುವಂತದನ್ನ ಸ್ವಚ್ಛವಾಗಿ ಇಟ್ಕೊಂಡು ಇರುವಂತದರ ಸಾಮರ್ಥ್ಯವನ್ನ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಲಿಕ್ಕೆ ಬೇಕಾಗಿರುವಂತ ಟೆಕ್ನಾಲಜಿಯನ್ನ ಯೋಜನೆಯನ್ನ ಮಾಡದೇ ಇರೋದು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್. ಇದು ಯಾವುದನ್ನು ಕೂಡ ಮಾಡ್ಲಾರ್ದೇನೆ ಇವತ್ತು ನೌಕರರು ಸಂಬಳ ಕೇಳ್ತಾರ್ರಿ, ಎಲ್ಲಿಂದ ರೀ ಕೊಡೋದು? ಬರೋ ದುಡ್ಡೆಲ್ಲ ಅವ್ರಿಗೆ ಕೊಡಕ್ಕಾಗತ್ತೇನ್ರಿ? ಬರೋದೆಲ್ಲ ಎಲ್ಲಿಂದ? ನಾವು ಗಳಿಸ್ತಾ ಇದೀವಿ ಸರ್. ನೀವೇ ಹೇಳಿದಿರಿ ನಿಮ್ಮ ಆರ್ಡ್ರಲ್ಲಿ, ನಾವು ಗಳಿಸ್ತಾ ಇದ್ದೇವೆ. ಮತ್ತೆ ಹೇಳ್ತಾ ಇದ್ದೀರಿ ಶಕ್ತಿ ಯೋಜನೆ. ಮೊದಲನೇ ವರ್ಷ ನಾನು ಜ್ಯೋತಿ ಅದೇ ಮಾತಾಡ್ತಾ ಇದ್ದು, ಮೊದಲನೇ ವರ್ಷ ಕೊಟ್ಟಿದ್ದ ಪ್ರಚಾರಗಳನ್ನ ವಾಪಸ್ ತೆಗಿರಿ. ಇದೇ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಏನಂತ, ಶಕ್ತಿ ಯೋಜನೆಯಿಂದ ಇಲಾಖೆಗೆ ಲಾಭ ಬಂದಿದೆ ಅಂತ ಮಾಡಿ ಹೇಳಿಲ್ವಾ? ಅವರು ಹೇಳಿದ್ದಾರೆ. ಈಗ ಹೆಂಗೆ ನಷ್ಟ ಅಂತ ಹೇಳ್ತಾರೆ? ಶಕ್ತಿ ಯೋಜನೆಯಿಂದ ಲಾಭ ಅಂತ ಹೇಳಿ ಜನ ಈಗ ನಷ್ಟ ಅಂತ ಹೆಂಗ್ ಹೇಳ್ತಾ ಇದ್ದೀರಿ? ಹಂಗಾಗಿ ಇದಲ್ಲ, ನಿಮ್ಮ ಪರಿಕಲ್ಪನೆಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ಇದು ಕಾರ್ಮಿಕರ ಹಕ್ಕು. ಇದು ಕಾರ್ಮಿಕರನ್ನ ಬೀದಿಗೆಳಿಸುವಂತ, ಕಾರ್ಮಿಕರನ್ನ ರೊಚ್ಚಿಗೆಳಿಸುವಂತ ಕೆಲಸ ಯಾವತ್ತೂ ಕೂಡ ಮಾಡಬೇಡಿ. ಕಾರ್ಮಿಕರ ಒಂದು ಸಾರಿ ರೊಚ್ಚಿಗೆದ್ರೆ ನಿಮ್ ಎಸ್ಮಾ ಏನ್ ಮಾಡುತ್ತೆ ಸರ್? ಏನ್ ಮಾಡುತ್ತೆ ಎಸ್ಮಾ? ಏನು ಮಾಡಲ್ಲ. ಈ ದೇಶದ ಕಾನೂನುಗಳು ಬಂದಿರೋದು ಜನರಿಗೋಸ್ಕರ, ಈ ದೇಶದಲ್ಲಿ ಕೋರ್ಟ್ಗಳು ಬಂದಿರೋದು ಜನರಿಗೋಸ್ಕರ, ಈ ದೇಶದಲ್ಲಿ ಇರುವಂತ ಎಲ್ಲ ವ್ಯವಸ್ಥೆಯು ಕೂಡ ಜನರಿಗೋಸ್ಕರ. ಅದೇ ಜನರನ್ನ ಅದು ಬಲಿ ಪಡೆಯುತ್ತೆ ಅಂತ ಹೇಳಿದ್ರೆ ಜನ ಚಳುವಳಿಗಳು ಸುಮ್ನೆ ಕೂರಲ್ಲ, ಜನನು ಕೂಡ ಸುಮ್ನೆ ಕೂರಲ್ಲ ಅನ್ನೋ ಸಂದೇಶವನ್ನ ನಾವು ಕೊಡಬೇಕಾಗ್ತದೆ. ಹಂಗಾಗಿ ನಿಮ್ಮ ಎಸ್ಮಾ ಎಲ್ಲ ಬಿಟ್ಬಿಡಿ. ಸಸ್ಪೆಂಡ್ ಎಷ್ಟು ಜನ ಮಾಡ್ತೀರಿ? ಟರ್ಮಿನೇಷನ್ ಎಷ್ಟು ಜನ ಮಾಡ್ತೀರಿ? ನೋಡೋಣ, ವಿ ವಿಲ್ ಟೇಕ್ ಚಾಲೆಂಜ್. ಅದಕ್ಕೆ ನಾನೊಂದು ಘೋಷಣೆ ಕೊಡ್ತೇನೆ, ಸಸ್ಪೆಂಡ್ ಆದ್ರೂ ಇದು ಜಿಂದಾಬಾದ್ ಅಂತ ಜೈವಾಗಲಿ ಅಂತ ಹೇಳ್ಬೇಕು. ಸಸ್ಪೆಂಡ್ ಆಗ್ಲಿ, ಇದು ಸಸ್ಪೆಂಡ್ ಆದ್ರೂ ಭಯ ಇಲ್ಲ. ಸಸ್ಪೆಂಡ್ ಆದ್ರೂ ಕೆಲಸ ಹೋದ್ರು, ಏನೇ ಬಂದ್ರು ಡಿಪೋ ಮುಂದೆ ಮೀಟಿಂಗ್ ಮಾಡಕ್ ಬಿಡ್ತಾ ಇಲ್ಲ. ಯಾಕೆ ಬರ್ಬೇಕು ಫ್ರೀಡಂ ಪಾರ್ಕ್? ನಾವು ಯಾರು? ನಮ್ಮ ಮ್ಯಾನೇಜ್ಮೆಂಟು. ಯಾರು ಮ್ಯಾನೇಜ್ಮೆಂಟು? ನಮ್ಮ ಕಂಡಕ್ಟ್ರು ಒಂದು ಬಸ್ ತೆಗೆಯುವಾಗ ಎಷ್ಟು ಕೊಡಬೇಕು? ಬಸ್ ಅನ್ನ ಹ್ಯಾಂಡ್ ಓವರ್ ಮಾಡುವಾಗ ಎಷ್ಟು ಕೊಡಬೇಕು? ನಾನು ಹೇಳಕ್ ಹೋಗಲ್ಲ. ಇದೆಯಾ ಇಲ್ವಾ? ಯಾಕೆ ನಾವಿವತ್ತು ಅಲ್ಲಿ ಮಾಡೋ ಹೋರಾಟ ಯಾಕೆ ಬಂದ್ ಮಾಡಿದ್ರೆ? ಯಾಕಂದ್ರೆ ನಾವಲ್ಲಿ ಸಂಘಟಿತರಾಗಿ ಬಂದ್ ಮಾಡಿದ್ರೆ ಅಲ್ಲಿದಾರಲ್ಲ ನಿಮ್ಮ ಟಿಸಿಗಳು ಮತ್ತೆ ಯಾರೋ ನಿಮ್ಮ ಮ್ಯಾನೇಜ್ಮೆಂಟ್ಸು, ಅವರಿಗೆ ಭಯ ಬರುತ್ತೆ ನಿಮ್ ಬಗ್ಗೆ. ಅವ್ರದ್ದು ವ್ಯಾಪಾರ ನಡೆಯಲ್ಲ ಅಲ್ಲೇ. ಅವರ ವ್ಯಾಪಾರ ನಡೀಬಾರ್ದು ಅಂದ್ರೆ ನಾವಲ್ಲಿ ಡಿಪೋಗಳ ಮುಂದೆ ಕರಪತ್ರ ಹಂಚಬಾರ್ದು, ಘೋಷಣೆ ಹಾಕಬಾರ್ದು, ನಮ್ಮದ ಯಾವುದೇ ಹಕ್ಕುಗಳನ್ನ ನಾವು ಕೇಳಬಾರ್ದು. ಅವ್ರು ಆರಾಮಾಗಿರ್ಬೇಕು. ಅವ್ರೊಂದು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದಾರೆ ಶಾಂತಿನಗರದಲ್ಲಿ, ಭಾರಿ ದೊಡ್ಡ ಬಿಲ್ಡಿಂಗ್ಗಳು, AC ರೂಮುಗಳು. ಅವ್ರು ಆರಾಮಿರ್ಬೇಕು, ಶಾಂತಿಯುತವಾಗಿರ್ಬೇಕು. ಅವರ ಕಿವಿಗಳು ಅಪ್ಪಳಿಸಬಾರ್ದು. ಸೌಂಡ್ ಪೊಲ್ಯೂಷನ್ ಅಂತಾರೆ ಅವರೆಲ್ಲ, ಸೌಂಡ್ ಪೊಲ್ಯೂಷನ್ ಅಂತಾರೆ. ಆ ಸೌಂಡ್ ಪೊಲ್ಯೂಷನ್ ಆಗ್ಬಾರ್ದು, ಸೌಂಡ್ ಪೊಲ್ಯೂಷನ್ ಆಗ್ಬಾರ್ದು ಅಂತ ಹೋರಾಟ ಇಲ್ಲಿಗೆ ಮಾತ್ರ ಅಲ್ಲ. ಇವತ್ತಿದೆ ರಾಜ್ಯ ಸರ್ಕಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಎಲ್ಲ ಪ್ರತಿಭಟನೆಗಳನ್ನ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇಲ್ಲೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಜೈಲ್, ಇದು ಹಳೆ ಜೈಲ್, ಅಲ್ಲಿ ಒಳಗಡೆ ಇದೆ. ಆದ್ರೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಗೇಟ್ ಹಾಕಿದ್ದಾರೆ, ನಾವು ರೋಡ್ಗೆ ಹೋದ್ರೆ ಅಲ್ಲೇ ಲಾಕ್ ಮಾಡ್ತಾರೆ, ಆ ಕಡೆನೂ ಲಾಕ್ ಮಾಡ್ತಾರೆ. ಅದನ್ನ ಹತ್ತುವಂಗಿಲ್ಲ, ಹೈಟ್ ಮಾಡ್ಬಿಟ್ಟಿದ್ದಾರೆ. ಹೋರಾಟಗಾರರು ತೊರಡೆ ಕೊಡ್ರ, ಹೋರಾಟಗಾರರು ಬೇರೆನಾರನ್ನ. ನಮ್ಮ ಹಕ್ಕನ್ನ ಕೇಳೋ ಶಕ್ತಿ ನೀವ್ ಈ ರೀತಿಯಲ್ಲಿ ಕುಂದಿಸ್ತಾ ಇದ್ದೀರಿ, ನಿರ್ಬಂಧಗಳನ್ನ ಹಾಕೋದ್ರ ಮುಖಾಂತರ ಕುಂದಿಸ್ತಾ ಇದ್ದೀರಿ. ಆದ್ರೆ ಈ ನಿರ್ಬಂಧಗಳ ಹಾಕೋದ್ರ ಮುಖಾಂತರ ಹೋರಾಟವನ್ನ ಕುಂದಿಸಬಹುದು, ಹೋರಾಟಗಾರರನ್ನ ಏನಾದ್ರೂ ಕೂಡ ಭಯ ಪಡಿಸಬಹುದು ಅಂತ ಆದ್ರೆ ಅದು ನಿಮ್ಮ ಕನಸು ಅನ್ನುವ ಮಾತನ್ನ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಇತಿಹಾಸ ಬ್ರಿಟಿಷರನ್ನೇ ಓಡಿಸಿದಂತ ಇತಿಹಾಸ ಈ ದೇಶಕ್ಕಿದೆ, ಈ ರಾಜ್ಯಕ್ಕಿದೆ. ಎಸ್ಮಾ ಹಾಕಿದ್ರು ಕೂಡ ಕೇರ್ ಮಾಡದೆ ಧೈರ್ಯವಾಗಿ ಬಂದಿಲ್ಲಿ ಕೂತಿದ್ದೀರಲ್ಲ, ಈ ಧೈರ್ಯವನ್ನಾದ್ರೂ ಕೂಡ ಇವತ್ತು ನಿಮ್ಮ ಮ್ಯಾನೇಜ್ಮೆಂಟ್ ನೋಡ್ಬೇಕು, ನಿಮ್ಮ ಮಿನಿಸ್ಟರ್ ನೋಡ್ಬೇಕು, ಎಲ್ಲರೂ ಕೂಡ ನೋಡ್ಬೇಕು. ಹಂಗಾಗಿ ಇದು ಯಾವುದೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಜಂಟಿ ಕ್ರಿಯಾ ಸಮಿತಿ ಬಹಳ ಶಾಂತಿಯುತವಾಗಿ
ಹೋರಾಟಗಳನ್ನ ರೂಪಿಸ್ತಾ ಇದೆ, ಬಹಳ ಟ್ಯಾಕ್ಟ್ಫುಲ್ ಆಗಿ ಹೋರಾಟಗಳನ್ನ ರೂಪಿಸ್ತಾ ಇದೆ. ಹಂಗಾಗಿ ಇದು ಬೇರೆ ಸ್ವರೂಪವನ್ನ ಪಡ್ಕೊಂಡಿಲ್ಲ. ಆ ಸ್ವರೂಪವನ್ನ ಪಡೀಲಿಕ್ಕೆ ನೀವು ಬಿಡಬಾರದು. ಕಾರ್ಮಿಕರು ಕೇಳ್ತಾ ಇರ್ತಕ್ಕಂಥ ಅಗ್ರಿಮೆಂಟ್ 2024ರಿಂದ ಎಫೆಕ್ಟ್ ಆಗ್ಬೇಕು. 38 ತಿಂಗಳ ಬಾಕಿ ಏನಿದೆ ಅದನ್ನ ಮಡಗಬೇಕು. ಗ್ರಾಚ್ಯುಟಿ ಹಣ ಏನ್ 200 ಕೋಟಿ ಕೊಡಬೇಕು ಅದನ್ನ ವಾಪಸ್ ಕೊಡಬೇಕು. ಹಾಗೇನೆ ಕರೋನಾ ಟೈಮಲ್ಲಿ ಸತ್ತಿರುವಂತ ಕಂಡಕ್ಟರ್ ಡ್ರೈವರ್ಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ಇವರು ಹೈಕೋರ್ಟ್ ಅಲ್ಲಿ ಇವರು ಲಾಯರ್ ವಾದ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ವಿಷಾದ ಬೇರೆ ಯಾವುದು ಕೂಡ ಇಲ್ಲ. ಕೂಡಲೇ ಹಣವನ್ನ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿ CITU ನಿಮ್ಮ ಹೋರಾಟಕ್ಕೆ ಸದಾ ಬೆಂಬಲವಾಗಿ ನಿಲ್ಲುತ್ತೆ. ಎಂಥದೇ ಹೋರಾಟದಲ್ಲೂ ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.